ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ KNC ಸುರೇಶ್. ವಿಷಯ ಏನು ಅಂತಂದ್ರೆ, ಇವಾಗ ಹೊಸದಾಗಿ ಹೊಸಬ್ರಿಗೆ ಫಿಲಂ ಲ್ಯಾಂಡ್ಗೆ ಅವಕಾಶ ಸಿಗೋದು ತುಂಬಾ 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 ಕಷ್ಟ. ಆದರೆ ಇಲ್ಲೊಂದು ತಂಡ ಒಂದು ಹೆಜ್ಜೆ ಮುಂದೆ ಹೋಗಿದೆ. ನಮ್ಮೊಂದಿಗಿದ್ದಾರೆ ಚಿತ್ರದ ನಾಯಕ ನಟ ಮಾರುತಿ ಮಟ್ಟಿಕೋಟೆ ಹಾಗೂ ಚಿತ್ರದ ನಿರ್ಮಾಪಕರು ಹಾಗೂ ನಿರ್ದೇಶಕರಾದ ಚಂದ್ರು ಒಬ್ಬಯ್ಯ. ತಮಗೂ ಸಹ ಸ್ವಾಗತ ಸರ್. ಇಬ್ರಿಗೂ ನಮ್ಮ ಚಾನಲ್ ಬಂದಿದ್ದೀರಿ, ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಸರ್, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕರಿಮಣಿ ಮಾಲೀಕ ನೀನಲ್ಲ ಒಂದು ಒಳ್ಳೆ ಹೆಸರಿಟ್ಟಿದ್ದೀರಿ ಸರ್. ಇದು ಆಕ್ಚುಲಿ ಉಪೇಂದ್ರ ಸರ್ ಒಂದು ಫಿಲಮ್ ಅಲ್ಲಿ ಬಂದಂತ ಒಂದು ಆ ಕರಿಮಣಿ ಮಾಲೀಕ ಅಂತ ಬಂತು. ಆದ್ರೆ ಇವಾಗ ಸರ್, ಇವಾಗ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳ್ತಿದ್ರಲ್ಲ, ಅದ್ರದ್ದು ಕಾನ್ಸೆಪ್ಟ್ ಏನು, ಮತ್ತೆ ಈ ಚಿತ್ರಕ್ಕೆ ಒಳ್ಳೆ ಟೈಟ್ಲ್ ಇರೋದಕ್ಕೆ ಇದಕ್ಕೆ ಪ್ರೋತ್ಸಾಹ ಯಾರು ಕೊಟ್ರು ಸರ್? ಇದೇ ಮಾಡ್ಬೇಕು ಅಂತ ಯಾಕೆ ಸರ್ ಮಾಡಿದ್ರಿ ಸರ್? ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ನಾವೊಂದು ಟೈಟಲ್ ಅನ್ನೋದು ಇದೆಯಲ್ಲ, ಟೈಟಲ್ ಅದು ಮೊದಲೇ ಇಂಪ್ರೆಷನ್. ಸಿನಿಮಾಗೆ ಏನ್ ಟೈಟಲ್ ಇಡ್ತೀವಿ ಅಂತ ನಾನೊಬ್ಬ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಮರೆತು ನಾನು ಈ ಸಿನಿಮಾಗೆ ನಿರ್ದೇಶಕನಾಗಿನೂ ಕೆಲಸ ಮಾಡಿದ್ದೀನಿ. ಹಾಗಾಗಿ ಇದಕ್ಕೆ ಆಪ್ಟ್ ಆಗಿ ಸ್ಟೋರಿ ಅಂತಂದ್ರೆ ಇದೊಂದು ಲವ್ ಕಮರ್ಷಿಯಲ್ ಸಿನಿಮಾ. ಮತ್ತೆ ಇತ್ತೀಚೆಗೆ ಇದು ಟ್ರೆಂಡ್ ಅಲ್ಲಿ ಇರ್ತಕ್ಕಂಥ ಟೈಟಲ್ ತಮಗೂ ಗೊತ್ತು, ಕರಿಮಣಿ ಮಾಲೀಕ ನೀನಲ್ಲ ಅಂತಂದ್ರೆ ಎಲ್ಲಾ ಕಡೆ ವೈರಲ್ ಆಗಿದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಎಲ್ಲಾ ಕಡೆ. ಅದ್ರಲ್ಲಿ ಈ ಟೈಟಲ್ ವೈರಲ್ ಆದ ಹಿನ್ನೆಲೆಯಲ್ಲಿ ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಕೆಲವು ಸ್ಟಾರ್ಗಳೇ ಆಗೋಗ್ಬಿಟ್ರು, ಕೆಲವು ಹುಡುಗರು ರೀಲ್ಸ್ ಮಾಡಿ. ಸೊ ಅಂತ ಸಂದರ್ಭದಲ್ಲಿ ನಮ್ಗೆ ಈ ಒಂದು ಸಿನಿಮಾ ಮಾಡ್ಬೇಕು, ಈ ಒಂದು ಟೈಟಲ್ ಮೇಲೆ ಒಂದು ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೊಂಡು, ಮತ್ತೆ ಅದು ಉಪೇಂದ್ರ ಸರ್ ಆಶೀರ್ವಾದ ಮತ್ತೆ ಚಿತ್ರರಂಗದ ಆಶೀರ್ವಾದ ಒಂದು ಎಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಈ ಸಿನಿಮಾವನ್ನ ಮಾಡಿದೀವಿ. ಅದಕ್ಕೆ ನನಗೆ ಸೂಕ್ತವಾದ ಒಬ್ಬ ನಾಯಕ ನಟ ಬೇಕಾಗಿತ್ತು. ಆಗ ನನಗೆ ಬಿದ್ದಿದ್ದೆ ಕಣ್ಣಿಗೆ ಈ ಬಸ್ ಕಂಡಕ್ಟರ್ ಮಾರುತಿ ಮತ್ತಿಕೋಟೆ. ಸೊ ಇವರು ಸಾಮಾನ್ಯ ಬಸ್ ಕಂಡಕ್ಟರ್ ಅಲ್ಲ. ನನ್ನ ಪ್ರಕಾರ ಕನ್ನಡ ಚಲನಚಿತ್ರ ರಂಗದಲ್ಲಿ ಒಂದು ಹೆಸರು ಮಾಡ್ತಾರೆ ಅನ್ನೋ ನಂಬಿಕೆ ನಮಗೂ ಇದೆ. ಅವ್ರು ನೋಡಕ್ ತುಂಬಾ ಇನ್ನೋಸೆಂಟ್ ಪರ್ಸನ್. ಸೊ ಬಟ್ ಅವರ ಹಾರ್ಟ್ಲಿ ತುಂಬಾ ಒಳ್ಳೆ ಪರ್ಸನ್. ಸೊ ಹಾಗಾಗಿ ಈ ಒಂದು ಹೀರೋ ಕ್ಯಾರೆಕ್ಟರ್, ಈ ಒಂದು ಅವಕಾಶ ಅವ್ರಿಗೆ ಕೊಡಕ್ಕೆ ನನಗ್ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಸೂಪರ್ ಸರ್, ಸೂಪರ್ ಸರ್. ಮಾರುತಿ ಸರ್, ನಾಯಕ ನಟರಾಗಿ ಇವತ್ತು ಒಂದು ಕಂಡಕ್ಟರ್ ಆಗಿ ಇವತ್ತು ಈ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದೀರಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ತಾವು? ನನಗೆ ತುಂಬಾ ಖುಷಿ ಆಗತ್ತೆ ಸರ್. ಈ ಮೂವಿ ಮಾಡಕ್ ಬರ್ಬೇಕಾದ್ರೆ ತುಂಬಾ ಖುಷಿ ಆಯ್ತು. ನನಗೆ ಚಾನ್ಸ್ ಕೊಟ್ಟ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ ನಾನು. ಸರ್, ಇದಕ್ಕಿಂತ ಮುಂಚೆ ತಾವ್ ಏನ್ ಮಾಡ್ತಿದ್ರಿ ಸರ್? ಇದಕ್ಕಿಂತ ಮುಂಚೆ ನಾನು ಬಸ್ ಕಂಡಕ್ಟರ್ ಇದ್ದೆ ಸರ್. ಇದಕ್ಕಿಂತ ಮೊದಲು ಹಿನ್ನೆಲೆ ಅಂದ್ರೆ ಹಾಲಿಂಗಡಿ ಕ್ಲೀನರ್ ಇದ್ದೆ ಸರ್. ಹಾಲಿಂಗಡಿ ಕ್ಲೀನರ್ ಮಾಡಿ ಎಲ್ಲ ಈ ತರ ಸ್ಟ್ರಗಲ್ ಪಟ್ಟು ಬಂದಿದ್ದೀನಿ ಸರ್ ಬೆಂಗಳೂರಿಗೆ. ಸರ್, ಸ್ಫೂರ್ತಿ ಯಾರು ಸರ್ ನಿಮ್ಗೆ? ಯಾಕೆಂದ್ರೆ ನೀವು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಿ, ನೀವೊಬ್ರು ಓದಿ ತಿರ್ಗಾ ಒಂದು ಕಂಡಕ್ಟರ್ ಆಗಿ ಈ ಚಿತ್ರರಂಗ ಬರಬೇಕು ಅನ್ನೋದಕ್ಕೆ ಸ್ಫೂರ್ತಿ ಯಾರು ಸರ್ ಇವತ್ತು? ನನ್ ಸ್ಫೂರ್ತಿ ಅಂದ್ರೆ ನಮ್ಮ ಡೈರೆಕ್ಟರ್ ಸರ್ ಮೇನ್ ಡೈರೆಕ್ಟರ್ ಮೇನ್ಸ್. ನನಗೆ ಇವರು ಡಿಸ್ಮಿಸ್ ಆಗಿತ್ತು ಸರ್ ನಂದು. ಅವಾಗ ಡಿಸ್ಮಿಸ್ ಆದ ತಕ್ಷಣ ನನಗೆ ಅವಾಗ ಓಪನ್ ಮಾಡಿ ನಾನು ಸೃಷ್ಟಿ ಅಕಾಡೆಮಿ ಬಾಂಬೆದಲ್ಲಿ ಆಕ್ಟಿಂಗ್ ಕ್ಲಾಸ್ ಹೋಗ್ತಾ ಇದ್ದೆ. ಅವಾಗ ಡೈರೆಕ್ಟರ್ ಕಾಲ್ ಮಾಡಿ ತುಂಬಾ ಅವ್ರಿಗೆ ಮದುವೆ ಅವ್ರಿಗೆಲ್ಲ ಹೋಗಿದ್ದೀನಿ ಸರ್. ಅವಾಗಿಂದ ಪರಿಚಯ ಅವ್ರು ನಮಗೆ ಸರ್. ಅಂದ್ರೆ ಅವಾಗ ಕಾಲ್ ಮಾಡ್ತಾ ಇದ್ದೆ. ಆಯ್ತು, ನೆಕ್ಸ್ಟ್ ಒಂದು ನ್ಯೂಟನ್ ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟರು ಸರ್ ನಮಗೆ. ಅವರೇ ನಮ್ಗೆ ಸ್ಫೂರ್ತಿ ಸರ್ ಆಕ್ಚುಲಿ. ಸರ್, ತಮ್ಮೂರು ಯಾವ್ದು ಸರ್? ನಮ್ದು ಊರು ಅರಳಿಕಟ್ಟಿ ಸರ್. ಅರಳಿಕಟ್ಟಿ ಎಲ್ಲಿ ಬರುತ್ತೆ ಸರ್? ಅದು ಯಾವ ಜಿಲ್ಲೆ, ಯಾವ ತಾಲೂಕು? ಹಿರೇಕೆರೆ ತಾಲೂಕು ಸರ್, ಹಾವೇರಿ ಡಿಸ್ಟ್ರಿಕ್ಟ್. ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿ. ಸರ್, ಮೂಲತಃ ನೀವು ನಿಮ್ಮ ಅಗ್ರಿಕಲ್ಚರ್ ಏನ್ ಸರ್ ತಮ್ಮದು? ಅಗ್ರಿಕಲ್ಚರ್ ಸರ್. ನಿಮ್ ತಾಯಿ ತಂದೆ ಸರ್ ಅದೇ ಸರ್ ಏನ್ ಮಾಡ್ತಿದ್ದಾರೆ? ಅಗ್ರಿಕಲ್ಚರ್ ವ್ಯವಸಾಯ ಮಾಡ್ತಿದ್ದಾರೆ. ಸರ್, ಈ ಚಿತ್ರರಂಗ ಬರ್ಬೇಕು ಅನ್ನೋದಕ್ಕೆ ಯಾಕೆ ನೀವು ಬಂದ್ರಿ? ಚಿತ್ರರಂಗವರೆಗೂ ನನಗೆ ಮೊದಲಿಂದ ಕಾಲೇಜ್ ಹೈಸ್ಕೂಲ್ ಹೋಗೋ ಎಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ಚಿನ್ನರ ಮೇಳ ಮಾಡುವಾಗ ಎಲ್ಲ ನನಗೆ ಹೀರೋ ಆಗ್ಬೇಕು ಅಂತ ನನಗೆ ತುಂಬಾ ಆಸಕ್ತಿ ಇತ್ತು. ಹಾಗಾಗಿ ನಾನು ಫಿಲ್ಮ್ ಹೀರೋ ಆಗ್ಲೇಬೇಕು. ಯಾಕಂದ್ರೆ ನನಗೆ ಅದೊಂದು ಇದೆ ಸರ್, ಒಂದು ಹವ್ಯಾಸ.
ಹೀರೋ ಆಗ್ಬೇಕು ಮತ್ತೆ ಇನ್ನು ಬಡ ಮಕ್ಕಳು ನನಗಿಂತ ಇನ್ನೂ ಹೆಚ್ಚಿನವ್ರು ಇದ್ದಾರೆ ಸರ್, ಅವರು ಬರ್ಬೇಕು ಸರ್ ಮುಂದೆ, ಅದು ನನ್ನ ಆಸೆ. ಆಮೇಲೆ ಇವಾಗ ನೀವು ಡೈರೆಕ್ಟ್ ಹೀರೋ ಆಗ್ಬೇಕು ಅಂತ ಬಂದಿದ್ದೀರಲ್ಲ, ಇವಾಗ ಹೀರೋ ಆಗ್ಬೇಕಾದಾಗ ನೀವು ಯಾವ್ದಾದ್ರು ಸೀರಿಯಲ್ ಅಲ್ಲಿ ಮಾಡಿ ಮತ್ತೆ ಯಾವ್ದಾದ್ರು ಡ್ರಾಮಾ ನಾಟಕ ಏನಾದ್ರು ಮಾಡಿದ್ರಾ? ಡ್ರಾಮಾ ನಾಟಕ ಎಲ್ಲ ಮಾಡಿ ಸರ್, ಹಂಗೆ ಒಂದು ಶಾರ್ಟ್ ಮೂವಿ ಅದು ಮಾಡ್ತಾ ಇದ್ದೆ ಸರ್. ಶಾರ್ಟ್ ಆಕ್ಟಿಂಗ್ ಕ್ಲಾಸ್ ಇದ್ರಲ್ಲಿ ಸೃಷ್ಟಿ ಅಕಾಡೆಮಿ ದೊಂಬ್ಳೂರು ಡ್ಯೂಟಿ ಮಾಡ್ಕೊಂತ ನೈಟ್ ಹಾಲ್ಟ್ ಮಾಡ್ಕೊಂತಾನೆ ಆಕ್ಟಿಂಗ್ ಕ್ಲಾಸ್ ಹೋಗ್ತಾ ಇದ್ದೆ ಸರ್. ಆಕ್ಟಿಂಗ್ ಕ್ಲಾಸ್ ಹೋಗ್ಕೊಂತ ನಾವು ಒಂದಿನ ಡೇ ಹಗಲು ಹೋಗ್ತಾ ಇದ್ದೆ ಸರ್. ನೈಟ್ ಹಾಲ್ಟ್ ಮಾಡ್ಕೊಂತ ಆಕ್ಟಿಂಗ್ ಕ್ಲಾಸ್ ಮಾಡ್ತಾ ಇದ್ದೆ ಸರ್. ಮತ್ತೆ ಡಿಸ್ಮಿಸ್ ಆಯ್ತು ಸರ್ ಆ ಟೈಮಲ್ಲಿ. ಹಾಗೆ ಮತ್ತೆ ಬಾಂಬೆದಲ್ಲಿ 6 ತಿಂಗಳು ಹೋದೆ ಸರ್. 6 ತಿಂಗಳು ಅಲ್ಲಿ ಹೋಗಿ ಒಂದು 6 ತಿಂಗಳು ಆಕ್ಟಿಂಗ್ ಕ್ಲಾಸ್ ಇಲ್ಲಿ ಬಂದೆ ಸರ್. ಸರ್ ಆಮೇಲೆ ನಿರ್ದೇಶಕರು ಚಂದ್ರು ಅವರು ಸಹ ನಿಮ್ಗೆ ಯಾವ ರೀತಿ ಸಹಾಯ ಮಾಡೋದು ಸರ್? ಸಿಕ್ಕಾಪಟ್ಟೆ ಸಹಾಯ ಮಾಡಿ ಸರ್ ಅವರು. ಇದೇ ನನಗೆ ಈ ತರ ಇದೆ, ಕ್ಯಾರೆಕ್ಟರ್ ಇದೆ ಮತ್ ಮಾಡ್ತೀಯ ಅಂತ ಕೇಳಿದ್ರು. ಎಳೀರ್ ಮರ ಹುಡುಗ ಹೂ ಮರ ಹುಡುಗಿ ಸ್ಟೋರಿ ಇದೆ ಮಾಡು ಅಂತ ಹೇಳಿ ಸರ್. ಆ ತರ ಸ್ಟೋರಿ ಎಲ್ಲ ಡಿಸ್ಕಸ್ ಮಾಡಿ ಸರ್. ಅವ್ರ ಮೂವಿಯಲ್ಲಿ ಒಂದು ಯೂಟರ್ನ್ ಅಲ್ಲಿ ನಾನು ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ ಸರ್. ಫ್ಲೋ ಅಲ್ಲಿ ಬಿಟ್ಬಿಟ್ರೆ ಫುಲ್ ಸ್ಟೋರಿ ಹೇಳ್ಬಿಡ್ತೀರಾ? ಇರ್ಲಿ. ಸರ್ ಆಮೇಲೆ ನೀವು ಈ ಇದಕ್ಕೆ ಚಿತ್ರರಂಗಕ್ಕೆ ಯಾವ ರೀತಿ ನೀವು ಇದಕ್ಕೆ ಪ್ರಿಪೇರ್ ಆಗಿದ್ದೀರಾ ಸರ್? ಈಗ ಚಂದ್ರು ಸರ್ ಎಳೀರ್ ಮರ ಹುಡುಗ ಅದಕ್ಕೆ ಕ್ಯಾರೆಕ್ಟರ್ ಈ ತರ ಇರಲ್ಲ, ನೀವು ಜಿಮ್ ಏನು ವರ್ಕೌಟ್ ಬೇಡ ಅಂದ್ರು. ನಾನಂದ್ರೆ ಇಲ್ಲ, ಫಸ್ಟ್ ಎಂಟ್ರಿ ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಾವು ಜಿಮ್ ಹೋದೆ ಸರ್. ಮತ್ತೆ ಚಂದಾಪುರ ರಾವ್ ಫಿಟ್ನೆಸ್ ಜಿಮ್ ಟ್ರೈನರ್ ಸರ್ ನವೀಣ ಅಂತ, ಅವ್ರ ಹತ್ರ ಜಿಮ್ ಅಲ್ಲಿ ಹೋದೆ ಸರ್. 3 ತಿಂಗಳು ಡಯಟ್ ಇದ್ದು 45 ಡೇಸ್ ಡಯಟ್ ಸರ್. ಡಯಟ್ ಮಾಡ್ಬಿಟ್ಟು ವರ್ಕೌಟ್ ಹೋಗ್ತಾ ಇದ್ದೆ ಸರ್ ಡೈಲಿ. ಇವಾಗ ಹೋಗ್ತಾ ಇದ್ದೆ ಸರ್ ವರ್ಕೌಟ್. ಸರ್ ಆಮೇಲೆ ನಿಮ್ದು ಒಂದು ರಿಲೀಕ್ಸ್ ಹೇಗಿದೆ ಸರ್? ರಿಲೀಕ್ಸ್ ಹೇಗಿದೆ? ನಿಮ್ಮ ಯಾವ್ದ್ರ ಬಗ್ಗೆ ಕಷ್ಟ ಆಯ್ತು ಸರ್ ಶೂಟಿಂಗ್ ಮಾಡ್ಬೇಕಾದಾಗ? ಸಮಸ್ಯೆಗಳು ಏನೇನಾಯ್ತು? ಕಷ್ಟ ಅಂತಂದ್ರೆ ಇದು ಸರ್, ಫೈಟ್ ಸೀನ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು ಸರ್ ನನಗೆ. ಫೈಟ್ ಸೀನ್ ಅಲ್ಲಿ ತುಂಬಾ ಕಷ್ಟ ಆಯ್ತು. ಅವಾಗ ಸ್ಟಾರ್ಟಿಂಗ್ ಕಷ್ಟ ಆಯ್ತು ನಿಮ್ಗೆ. ಈಗ ಫಸ್ಟ್ ಟೈಮ್ ಮಾಡ್ತಿದ್ದೀರಲ್ಲ, ಹಾಗಾಗಿ ಈಗ ಅನುಭವ ಸ್ವಲ್ಪ ಕಮ್ಮಿ ಇರುತ್ತೆ. ಕಮ್ಮಿ ಇದ್ದಾಗ ನೀವು ಒಂದು ಫೈಟ್ ಸೀನ್ ಆಗಿರ್ಬೋದು, ಇಲ್ಲ ಯಾವ್ದಾದ್ರು ಒಂದು ತುದಿಯಲ್ಲಿ ನಿಂತ್ಕೊಂಡು ಅಂದ್ರೆ ಅಪಾಯ ಆಗುವಂತ ಇದಿರ್ತವೆ, ಎಲ್ಲೆಲ್ಲಿ ನಿಮ್ಗೆ ಇದಾಯ್ತು? ಸರ್ ಇವಾಗ ಹೊಸದಾಗಿ ಒಬ್ಬ ಹೀರೋನ ರೆಡಿ ಮಾಡೋದು ತುಂಬಾ ಕಷ್ಟ. ನಿಮ್ಗೆ ಎಷ್ಟು ಕಷ್ಟ ಆಯ್ತು ಸರ್ ಇದ್ರಲ್ಲಿ? ಸರ್ ಹೊಸ ಹೀರೋಗಳಂತಂದ್ರೆ ಅದು ಬೆಂಕಿ ಮೇಲೆ ನಡೆಯೋದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ನಮ್ಮ ಮಾತು ಕೇಳಲ್ಲ, ನಮ್ಮ ಮಾತು ಅವ್ರಿಗೆ ಅರ್ಥ ಆಗಲ್ಲ. ಆ ಮಧ್ಯದಲ್ಲಿ ಕ್ಲಾಸ್ಗಳಾಗಿ ಹೋಗ್ತವೆ, ಆ ಕ್ಲಾಸ್ ಅಲ್ಲಿ ಎಷ್ಟೋ ಸಿನಿಮಾಗಳು ನಿಂತು ಹೋಗ್ತವೆ. ಸೊ ಈ ತರ ಸಮಸ್ಯೆಗಳಾಗ್ತವೆ. ಬಟ್ ನಮ್ಮಲ್ಲಿ ಏನಂತಂದ್ರೆ ಫ್ಯಾಮಿಲಿ ಬಾಂಡಿಂಗ್ ಇತ್ತು ನಮ್ಗೆ ಇವ್ರಿಗೆ. ಒಂಥರ ನಾನ್ ಹೇಳಿದ್ರು ಏನ್ ಹೇಳಿದ್ರು ಅವ್ರ ಅರ್ಥ ಮಾಡ್ಕೊಳ್ಳೋರು, ಅವ್ರೇನ್ ಹೇಳಿದ್ರು ನಾನ್ ಅರ್ಥ ಮಾಡ್ಕೊಂತಾ ಇದ್ದೆ. ಆ ಒಂದು ಕನ್ವಿನೆಂಟ್ ಇರೋದ್ರಿಂದ ನಮ್ಮಲ್ಲಿ ಆ ಥರದ್ದು ಏನು ಇದಾಗಿಲ್ಲ. ಬಟ್ ನಮಗೇನಂತಂದ್ರೆ ಒಂದು ಸೂಕ್ತವಾದ ಟೈಮಲ್ಲಿ ನಮ್ಗೊಬ್ಬ ಕೋ ಪ್ರೊಡ್ಯೂಸರ್ ಸಿಕ್ಕಿದ್ರು, ಅನ್ನಪೂರ್ಣ ಹಿರೇಮಠ ಅಂತ. ಅವರು ಸಹಕಾರ ಮತ್ತೆ ಅವ್ರದ್ದು ಒಂದು ಸಪೋರ್ಟ್ ಎಲ್ಲ ಒಂದು ಟೀಮ್ ಆಗಿ ಇವರು ನಾವೆಲ್ಲ ಸೇರ್ಕೊಂಡು ಆಕ್ಟಿಂಗ್ ಅಲ್ಲಿ ಇವ್ರು ನಮ್ಗೆ ಸಪೋರ್ಟ್ ಮಾಡೋರು, ಫೈನಾನ್ಷಿಯಲಿ ಎಲ್ಲ ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿ ನಿಂತ್ಕೊಳ್ಳೋರು. ಅದ್ರಲ್ಲಿ ಇವ್ರು ಅನ್ನಪೂರ್ಣ ಅವ್ರಂತೂ ನಮಗೆ ಬೆನ್ನೆಲುಬಾಗಿ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ರು. ನೀವ್ ಹೇಳ್ದಂಗೆ ಹೊಸಬ್ರದ್ದು ತುಂಬ ಚಾಲೆಂಜಸ್ ಇದೆ ಸರ್. ಅರ್ಥ ಮಾಡ್ಕೊಂಡಿಲ್ಲ ನಾವ್ ಹೇಳೋದು ಡೈರೆಕ್ಟ್ ಹೇಳೋದು ಅಂತಂದ್ರೆ ಆ ಸಿನಿಮಾ ಮುಂದಕ್ಕೆ ಹೋಗಲ್ಲ. ಸೊ ಹಾಗಾಗಿ ಬಟ್ ನನ್ಗೆ ಆ ಸಮಸ್ಯೆ ಆಗ್ಲಿಲ್ಲ. ಇವ್ರು ಹೊಸಬ್ರು ಅನ್ನೋ ರೀತಿ ನನಗೆ ಭಾಸನೆ ಆಗ್ಲಿಲ್ಲ. ಯಾಕಂತಂದ್ರೆ ನನ್ಗೆ ಯೂಟರ್ನ್ 2 ಅಲ್ಲಿ ಇವ್ರು ಆಲ್ರೆಡಿ ನನ್ನ ಜೊತೆ ಕೆಲಸ ಮಾಡಿದ್ರು. ನಾನೇನಂತ ಅವ್ರಿಗೆ ಗೊತ್ತಿತ್ತು, ಅವ್ರೇನಂತ ನನಗೆ ಗೊತ್ತಿತ್ತು. ಅನ್ನಪೂರ್ಣ ಅವರು ತುಂಬಾ ಸಹಾಯ ಮಾಡಿದ್ರು. ಅನ್ನಪೂರ್ಣ ಹಿರೇಮಠ ಸಪೋರ್ಟ್ ಮಾಡಿದ್ರು. ಈ ಟೈಟ್ಲ್ ತಗೊಂಡಿದ್ರಲ್ಲ, ಇದರ ಸಮಸ್ಯೆ ಏನು ಆಗ್ಲಿಲ್ವಾ ಸರ್? ಸರ್ ಟೈಟಲ್ ಏನಂತಂದ್ರೆ ನಾವು ಮೊದಲೇದಾಗಿ ರಿಜಿಸ್ಟ್ರೇಷನ್ ನಾವೇನ್ ಮಾಡ್ತೀವಿ, ಚೇಂಬರ್ಗೆ ಹೋಗ್ತೀವಿ. ಚೇಂಬರ್ ಅಲ್ಲಿ ಯಾವ್ದು ಮುಂಚೆ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ನಮ್ಗೆ ಆ ಟೈಟಲ್ ಚೇಂಬರ್ ಅವ್ರು ಕೊಡ್ತಾರೆ. ಸೊ ಹಾಗಾಗಿ ನಾವು ಈ ಟೈಟ್ಲ್ ಇರ್ಬೇಕಂತ ಫಿಕ್ಸ್ ಆದಾಗ ನಾವು ಹೋಗಿ ಅಲ್ಲಿ ವಿಚಾರಿಸಿದಾಗ ಟೈಟ್ಲ್ ಅವೈಲಬಲ್ ಇತ್ತು. ನಾವು ಟೈಟ್ಲ್ ಇಟ್ವಿ, ಅದಾದ್ಮೇಲೆ ಪ್ರೆಸ್ ಮೀಟ್ ಮಾಡಿದ್ವಿ. ನಮ್ಗೆ ಯಾವ್ದೇ ರೀತಿ ಆ ತರದೊಂದು ಅಬ್ಜೆಕ್ಷನ್ ಬರ್ಲಿಲ್ಲ. ಪಾಸಿಟಿವ್ ಆಗಿ ಎಲ್ಲರೂ ಒಳ್ಳೆ ಟೈಟ್ಲು ಅನ್ನೋ ರೀತಿಲೇನೆ ಎಲ್ಲರೂ ನಮ್ಗೆ ಸಪೋರ್ಟ್ ನಿಂತಿದ್ದಾರೆ. ಆ ಒಂದು ಸಪೋರ್ಟ್ ಅಲ್ಲೇ ಸಿನಿಮಾನು ಗೆಲ್ಲಿಸ್ತಾರಂತ ನನ್ನ ಒಂದು ಅಭಿಪ್ರಾಯ. ಸರ್ ಇವಾಗ ಹೊಸದಾಗಿ ಫಿಲಮ್ ಇಂಡಸ್ಟ್ರಿಗೆ ಬರೋರ್ಗೆ ಯಾವ ರೀತಿ ಸಲಹೆ ಕೊಡ್ತೀರಿ? ಸರ್ ಹೊಸದಾಗಿ
ಸರ್ ಹೊಸದಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರೋರಿಗೆ ನಾವು ಹೇಳೋದೇನಂದ್ರೆ, ಈಗ ನಾವು ಒಂದು 10 ರಿಂದ 12 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋರು, ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ, ಇಲ್ಲಿ ನಾವು ಶೋಕಿ ಮಾಡಬೇಕು, ನಾವು ಒಂದು ಎಂಜಾಯ್ ಮಾಡ್ಬೇಕು ಅಂತ ದಯವಿಟ್ಟು ಬರಬೇಡಿ. ಕಷ್ಟಪಟ್ಟು ಕೆಲಸ ಮಾಡ್ಬೇಕಂತ ಬನ್ನಿ. ಖಂಡಿತ ನೀವು ಬೆಳಿತೀರಾ, ನೀವು ಸೂಪರ್ ಸ್ಟಾರು ಆಗ್ತೀರಾ, ಸೂಪರ್ ಡೈರೆಕ್ಟರ್ ಆಗ್ತೀರಾ ಅಂತ ನಾನು ಹೇಳ್ತೀನಿ ಸರ್. ಸರ್, ನೀವು ಇವಾಗ ಒಂದು ಹೀರೋ ಆಗಿ ಹೊರಹೊಮ್ತಿದ್ದೀರಿ. ಈ ನಮ್ಮ ಪ್ರೇಕ್ಷಕರಿಗೆ ಏನ್ ಹೇಳ್ತೀರಿ? ತುಂಬಾ ಕಷ್ಟಪಟ್ಟು ಬಂದಿದ್ದೀನಿ ನಾನು. ಈ ಮೂವಿ ನಮ್ಗೆ ಗೆಲ್ಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಸರ್, ನಮ್ಮ ಕಾರ್ಮಿಕರಿಗೂ ಮತ್ತೆ ನಮ್ಮ ಪ್ರಯಾಣಿಕರಿಗೂ. ಸೊ ಇದರಲ್ಲಿ ನಿಮ್ಮ ಜೊತೆ ಯಾರ್ಯಾರು ಹೀರೋಯಿನ್ ಮತ್ತೆ ಯಾರ್ಯಾರು ಇದ್ದಾರೆ ಸರ್ ತಮ್ಮ ಈ ಚಿತ್ರದಲ್ಲಿ? ವಿಲನ್ ಸರ್, ರಮಿಕಾ ಸುತಾರ ಹೀರೋಯಿನ್ ಸರ್, ರೇಖಾ ದಾಸ್ ಮೇಡಮ್ ನಮ್ಮ ಮದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮೂಗ್ ಸುರೇಶ್ ಸರ್ ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್. ಅವರ ಸಪೋರ್ಟ್ ಹೇಗಿತ್ತು ಸರ್? ತುಂಬಾ ಚೆನ್ನಾಗಿದೆ ಸರ್. ಅವರು ಹೊಸ ಪ್ರತಿಭೆ ಇರಬೇಕು ನಿಮ್ ಜೊತೆ. ಯಾರು ಹೀರೋಯಿನ್? ಅವ್ರು ಯಾವ ಊರು ಸರ್? ಅವ್ರು ಗುಲ್ಬರ್ಗ ಸರ್. ಗುಲ್ಬರ್ಗ. ಮೆಡಿಸಿನ್ ಮಾಡಿದಾಗ ಅಲ್ಲಿ ಸೆಲೆಕ್ಟ್ ಆದ ಸರ್. ಕಾಕ್ರೋಚ್ ಸುಧೀರ್ ಅಂತ ಸರ್ ಅವರು ತುಂಬಾ ಇದನ್ ಮಾಡಿಯಪ್ಪ ಹತ್ರ ಬಂದು ಬದುಕಿದ್ಯಾ ಹೋಗಿ ಅಂತ ಸರ್. ಕಾಕ್ರೋಚ್ ಸುಧೀರ್ ಸರ್. ಆಮೇಲೆ ವೀಕ್ಷಕರಿಗೆ ಸರ್ ತಾವೇನಾದ್ರು ಹೇಳೋದಿದ್ಯಾ? ಸರ್ ಏನು ಇಲ್ಲ, ಒಂದು ಸಿನಿಮಾ ಆಗ್ಬೇಕಂದ್ರೆ ಸಿನಿಮಾ ತಂಡ ಟೀಮ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನನಗೆ ಸಿಕ್ಕಿರತಕ್ಕಂತ ಆರ್ಟಿಸ್ಟ್ಗಳಾಗಿರ್ಬೋದು, ರಮಿಕಾ ಸುತಾರ್ ಆಗಿರ್ಬೋದು ಹೀರೋಯಿನ್ ಆಗಿ, ಹೊಸ ಹುಡುಗಿ ಆದ್ರೂ ನಮ್ಗೆ ಆನ್ ಟೈಮ್ ಕೆಲ್ಸಕ್ಕೆ ಬರ್ತಾ ಇದ್ರು, ತುಂಬಾ ಸಪೋರ್ಟ್ ಇದ್ರು ಹೀರೋಯಿನ್. ಅದ್ರ ಜೊತೆಗೆ ಮೂಗು ಸುರೇಶ್ ಸರ್, ಅವ್ರು ಶಂಕರ್ನಾಗ್ ಸರ್ ಜೊತೆ ಎಲ್ಲ ಕೆಲಸ ಮಾಡಿದವರು, ಅವ್ರ ಸಪೋರ್ಟ್ ಆಗಿರ್ಬೋದು, ಮತ್ತೆ ರೇಖಾ ದಾಸ್ ಅವ್ರ ಸಪೋರ್ಟ್ ಆಗಿರ್ಬೋದು, ಮತ್ತೆ ಕಾಕ್ರೋಚ್ ಸುಧೀರ್ ಸರ್, ಅವರೆಲ್ಲ ಇಂಡಸ್ಟ್ರಿಯಲ್ ಬಿಸಿ ಇರೋಂತ ಆರ್ಟಿಸ್ಟ್ಗಳು. ಅಂತವ್ರನ್ನ ಹಾಕೊಂಡು ನಾವು ಕೆಲಸ ಮಾಡಿದ್ ನಮಗೆ ಬಹಳ ಖುಷಿ ಇದೆ. ವೀಕ್ಷಕರಿಗೆ ಇಷ್ಟೇ ಹೇಳೋದು, ದಯವಿಟ್ಟು ಇದೊಂದು ಕಂಡಕ್ಟರ್ ಸಿನಿಮಾ ಅಂತ ದಯವಿಟ್ಟು ತಾವು ಬಂದ್ ಸಿನಿಮಾ ನೋಡಿ. ಯಾಕಂದ್ರೆ ಅವ್ರು ಇವತ್ತು ಆನ್ ಡ್ಯೂಟಿಲಿ, ಇವತ್ತು ರಜಾ ತಗೊಂಡು ಈ ಒಂದು ಸ್ಟುಡಿಯೋಗೆ ಬಂದಿದ್ದಾರೆ, ಬಂದು ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ. ಒಬ್ಬ ಕಂಡಕ್ಟರ್ ಸಿನಿಮಾ, ಆ ಸಿನಿಮಾನ ಗೆಲ್ಸ್ಬೇಕು. ಕಥೆನೂ ತುಂಬಾ ಚೆನ್ನಾಗಿದೆ, ಸಾಂಗ್ ಆಲ್ರೆಡಿ ಹಿಟ್ ಆಗಿದೆ, ನೀವು ಕೇಳಿರ್ಬೋದು. ನೀನ್ ದೇವರಂತ ವರ ನೀನು ಗೊತ್ತಾ ನಿಂಗೆ, ಈ ಸಾಂಗ್ ಆಲ್ರೆಡಿ ಸೂಪರ್ ಹಿಟ್ ಮಾಡಿದ್ದೀರಾ. ಸೊ ಹಾಗಾಗಿ ದಯವಿಟ್ಟು ಸಿನಿಮಾನ ನೋಡಿ. ಮತ್ತೆ ಇನ್ನೂ ಅಂತ ಏನಂದ್ರೆ, ನಮ್ಮ ಸರ್ ಸುರೇಶ್ ಸರ್ ಆಗಿರ್ಬೋದು, ಮತ್ತೆ ಇಡೀ ತಂಡ ಇವತ್ತು ನಮ್ ಕರ್ಸಿ ಏನ್ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಇಲ್ಲಿ ಜೊತೆಯಲ್ಲಿ, ಒಂದು ದಿನಪತ್ರಿಕೆ ಆಗಿರ್ಬೋದು, ಅದ್ರ ಜೊತೆಗೆ JTV ಮಾಧ್ಯಮ ಆಗಿರ್ಬೋದು, ಇದೆಲ್ಲಕ್ಕೂ ಒಳ್ಳೇದಾಗ್ಲಿ ಅಂತ ನಾವು ಇಷ್ಟ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್, ಈ ಒಂದು ಕರ್ಸಿ ನಮಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ. ಸರ್, ಎಷ್ಟು ಸಾಂಗ್ಸ್ ಇದೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ನಾವು ಟೋಟಲ್ 3 ಸಾಂಗ್ ಇದಾವೆ ಸರ್. 3 ಸಾಂಗ್. ಸೊ ಒಂದೊಂದ್ ಚೂರು ಹೇಳಕ್ಕಾಗುತ್ತಾ ಚಿಕ್ಕದಾಗಿ? ಚಿಕ್ಕದ ಖಂಡಿತ ಹೇಳ್ಬೋದು. ಅದರಲ್ಲಿ ಟೈಟಲ್ ಸಾಂಗ್ ಬಂದು ಕರಿಮಣಿ ಸುಮ್ನೆ ಸುಮ್ನೆ ನೋಡಬೇಡ, ಒಂದೇ ಸುಮ್ನೆ ನನ್ನ ಕಾಡಬೇಡ, ಒಂದು ಮಾತು ಹೇಳಬೇಕು ನಾನು ನಿಂಗೆ, ಕರಿಮಣಿ ಮಾಲೀಕ ನೀನಲ್ಲ. ಸೊ ಇದು ಟೈಟಲ್ ಸಾಂಗ್ ಸರ್. ಇನ್ನೊಂದು ಲಹರಿ ಮಹೇಶ್ ಅವರು, ಆ ಹುಡುಗಿ ತುಂಬಾ ಟ್ಯಾಲೆಂಟೆಡ್ ಸಿಂಗರು, ಸರಿಗಮಪ ಅರ್ಜುನ್ ಜನ್ಯ ಅವ್ರಿಗೆಲ್ಲ ರೆಗ್ಯುಲರ್ ಸಿಂಗರ್. ನಾವು ಹೋಗಿ ಅಪ್ರೋಚ್ ಮಾಡಿದಾಗ ಆ ಹುಡುಗಿ ಧ್ವನಿಯಲ್ಲಿ ನಾವು ಒಂದು ಸಾಂಗ್ ಆಡ್ಸಿದ್ವಿ. ಅದೆಂತ ಅದ್ಭುತ ಸಾಂಗ್. ಯಾವ ಸಾಂಗ್ ಸರ್ ಅದು? ದೇವರಂತ ನಿಂಗೆ ಪೂಜೆ ಮಾಡಿ ದೃಷ್ಟಿ ತೆಗಿಲ ನಾನು ನಿಂಗೆ. ಸೊ ಈ ಸಾಂಗ್ ಅಂತೂ ಸರ್ ಕನಿಷ್ಠ ಅಂದ್ರೆ 3,000-4,000 ಜನ ಸೈಮೆಂಟೇನಿಯಸ್ಲಿ ಅವರೇ ಸ್ವಂತ ರೀಲ್ಸ್ ಮಾಡಿದ್ದಾರೆ. ನಾವು ಹಾಡು ರಿಲೀಸ್ ಮಾಡಿದ್ದೆ ಅಷ್ಟೇ. ಇಷ್ಟಪಡ್ತೇನೆ ಸರ್, ತುಂಬಾ ರೀಲ್ಸ್ ಮಾಡಿ ಹಿಟ್ ಮಾಡಿದ್ದಾರೆ ಸಾಂಗ್. ಅವ್ರಿಗೊಂದು ಕೃತಜ್ಞತೆ ಹೇಳ್ತೇನೆ ಸರ್ ನಮ್ಮ ಕಡೆ. ಸೂಪರ್ ಸರ್. ಸೊ ಸರ್ ಮಾತಾಡಿ ಸರ್. ಇಲ್ಲ, ನಾವು ನಿಮ್ಗೆ ಯಾವತ್ತೂ ಮರೆಯಲ್ಲ ಸರ್, ಅಷ್ಟೇ. ನಾವು ನಿಮ್ಮನ್ನು ಮರೆಯಲ್ಲ ಸರ್. ಸರ್ ಖಂಡಿತ. ನೀವು ನಮ್ಮ JTV ಡಿಜಿಟಲ್ ಕನ್ನಡ ಚಾನಲ್ ಬಂದಿದ್ದು ತುಂಬ ಖುಷಿ ಆಯಿತು. ನಮ್ಮ ಉದ್ದೇಶನೂ ಅಷ್ಟೇ, ನಾವು ನಮ್ಮ ಎಲ್ಲ ವೀಕ್ಷಕರಿಗೆ ಹೇಳೋದು ಇಷ್ಟೇ, ಒಬ್ಬ ಬಡ ಕಂಡಕ್ಟರ್ ಒಂದು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ. ಹಾಗೆ ಅವರ ಜೊತೆಯಾಗಿ ನಮ್ಮ ಚಂದ್ರಶೇಖರ್ ಅವರು ಸಪೋರ್ಟ್ ಆಗಿ ಇದ್ದಾರೆ. ಏಕೆ ಇಂಥವ್ರನ್ನ ಕನ್ನಡ ಚಿತ್ರರಂಗಕ್ಕೆ ತೊಗೊಂಡ್ಬರ್ತಾ ಇರಲಿ, ಬಡ ಮಕ್ಕಳನ್ನ. ಯಾಕೆಂದರೆ ಇನ್ನೂ ಪ್ರತಿಭೆ ಇಷ್ಟೇ, ಏಕೆಂದರೆ ಮಾರುತಿಯವ್ರ ಪ್ರತಿಭೆ ಇನ್ನೂ ಚೆನ್ನಾಗಿದೆ. ಏಕೆಂದರೆ ಅವರು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡೋದಕ್ಕೆ ಮುಜುಗರ ಪಡ್ತಿರ್ಬೋದು, ಅಂದರೆ ಅವ್ರ ಚಿತ್ರನ ಥಿಯೇಟ್ರಲ್ಲೇ ಹೋಗಿ ನೋಡೋಣ. ಏಕೆಂದರೆ ಕರಿಮಣಿ ಮಾಲೀಕ ನೀನಲ್ಲ ಅಲ್ವರ, ಒಳ್ಳೆ ಟೈಟ್ಲ್ ಇದೆ. ಎಲ್ಲ ವೀಕ್ಷಕರಿಗೆ ಹೇಳೋದಿಷ್ಟೇ, ನಾವು ಸಹ ಥಿಯೇಟ್ರಲ್ಲಿ ನೋಡ್ತೀವಿ, ತಾವು ಸಹ ಥಿಯೇಟ್ರಲ್ಲಿ ನೋಡಿ ಬಡ ಮಕ್ಕಳನ್ನ, ಕನ್ನಡನ ಉಳಿಸೋಣ, ಬಡ ಮಕ್ಕಳನ್ನ ಬೆಳೆಸೋಣ
ನಮಸ್ತೆ, ನಮಸ್ಕಾರ.